ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಒಂದು ಚಿಕ್ಕ ವಿರಾಮದ ನಂತರ ಈಗ ಮತ್ತೆ ಸ್ಪರ್ಧಿಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಈಗ ಬಿಗ್ ಬಾಸ್ ಮನೆಯ ಅಸಲಿ ಆಟ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಮುಂದೆ ನಾವು ನೀವು ಯಾರು ಕೂಡ ನಿರೀಕ್ಷೆ ಮಾಡದಂಥ ಆಟಗಳು ಕೂಡ ನಡೆಯಲಿದೆ. ಜೊತೆಗೆ ಬಿಗ್ ಬಾಸ್ ಮನೆಯ ಆಟ ಇನ್ನಷ್ಟು ಚುರುಕಾಗಲಿದೆ. ಮೊದಲೇ ಈ ಬಾರಿ ಮಿಂಚಿನ ಓಟ ಅಂತೇಳಿತ್ತು. ಈಗ 2 ದಿನಗಳ ಬ್ರೇಕ್ ಕೂಡ ಬಿದ್ದಿರೋದ್ರಿಂದ ಈ ಬಾರಿಯ ಓಟ ಇನ್ನಷ್ಟು ವೇಗವನ್ನು ಪಡೆಯಲಿದೆ. ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ತಮ್ಮ ಅಸಲಿ ಮುಖವಾಡವನ್ನು ಈಗ ಕಳಚಿ ಅವರ ಅಸಲಿ ಮುಖವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಮುಖವಾಡಗಳನ್ನು ಹಾಕ್ಕೊಂಡು ಬದುಕ್ತಾ ಇದ್ರಲ್ಲ, ಅವರೆಲ್ಲರೂ ಕೂಡ ಮುಖವಾಡವನ್ನು ಕಳಚುವಂಥ ಸಂದರ್ಭ ಹತ್ತಿರ ಆಗಿದೆ. ಈಗ ರಕ್ಷಿತಾ ಶೆಟ್ಟಿಯ ಮುಖವಾಡವು ಕೂಡ ಕಳಚಿ ಬಿದ್ದಿದೆ. 12 ಜನರ ಊಟಕ್ಕೆ ಮಣ್ಣು ಹಾಕಿ ತನ್ನ ಅಸಲಿ ಬುದ್ಧಿಯನ್ನು ಪ್ರದರ್ಶನ ಮಾಡಿದ್ದಾಳೆ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿಗೆ ಬೆಂಬಲ ಕೊಟ್ಟವರೇ ಈಗ ರಕ್ಷಿತಾ ಶೆಟ್ಟಿಯ ಈ ನೀಚತನದ ಕೆಲಸಕ್ಕೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕೆಂಡ ಕಾರ್ತಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಊಟವನ್ನು ಕಿತ್ಕೊಳ್ಳುವಂತಹ ಅಧಿಕಾರ ಅಥವಾ ಕೆಲಸ ಯಾರೂ ಕೂಡ ಮಾಡಬಾರ್ದು. ಹಾಗೆಯೇ ಊಟವನ್ನು ಹಾಳು ಮಾಡುವಂಥ ಕೆಲಸವನ್ನು ಕೂಡ ಯಾರೂ ಕೂಡ ಮಾಡಬಾರ್ದು. ಬಿಗ್ ಬಾಸ್ ಮನೆಯಲ್ಲಿ ಆಗಿರ್ಬೋದು ಅಥವಾ ಹೊರಗಡೆಯೂ ಕೂಡ ಆಗಿರ್ಬೋದು, ಒಂದು ಹೊತ್ತಿನ ಊಟಕ್ಕಾಗಿ ನಾವೆಲ್ಲರೂ ಕೂಡ ಪಡುವಂಥ ಕಷ್ಟ ಎಂಥದ್ದು ಅನ್ನೋದು ನಮಗೆ ಮಾತ್ರ ಗೊತ್ತು, ಕಷ್ಟಪಟ್ಟವ್ರಿಗೆ ಮಾತ್ರ ಗೊತ್ತು. ಊಟದ ಬೆಲೆ ಬಲ್ಲವನಿಗೆ ಮಾತ್ರ ಬಲ್ಲ. ಹಾಗಾಗಿನೇ ಇಲ್ಲಿ ರಕ್ಷಿತಾ ಶೆಟ್ಟಿಯ ನಡೆಯ ಬಗ್ಗೆ ಸಹಜವಾಗಿ ಅಸಮಾಧಾನಗಳು ಒಂದು ಕಡೆ ಹೆಚ್ಚಾಗ್ತಿದ್ರೆ, ಮತ್ತೊಂದು ಕಡೆ ಮುಂದಿನ ವಾರ ಅತಿ ದೊಡ್ಡ ಟ್ವಿಸ್ಟ್ ಒಂದು ಈಗ ಬಿಗ್ ಬಾಸ್ ಮನೆಯಲ್ಲಿ ಇರಲಿದೆ ಎನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇದೆ. ಏನದು ಟ್ವಿಸ್ಟು, ಏನಿದು, ಏನಾಗ್ತಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಮುಂದಿನ ವಾರ ಬಿಗ್ ಬಾಸ್ ಮನೆಯಲ್ಲಿರುವಂಥ ಟ್ವಿಸ್ಟ್ ಬಗ್ಗೆ ನೋಡೋದಕ್ಕಿಂತ ಮುಂಚೆನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈಗ ಸದ್ಯಕ್ಕೆ ಏನಾಗ್ತಿದೆ ಅನ್ನೋದನ್ನು ಮೊದಲು ಒಂದು ಸಲ ನೋಡಬೇಡ. ಬಿಗ್ ಬಾಸ್ ಮನೆಯ ಸೀಸನ್ 12ರ ಆಟ ದಿನದಿಂದ ದಿನಕ್ಕೂ ಕೂಡ ಕುತೂಹಲ ಕೌತುಕವನ್ನು ಹೆಚ್ಚಿಸ್ತಾ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ 2 ದಿನಗಳ ಕಾಲ ಬೀಗ ಏನು ಬಿದ್ದಿತ್ತು ನೋಡಿ, ಆ ಬೀಗ ತೆರೆದ ಬಳಿಕ ಬಿಗ್ ಬಾಸ್ ಮನೆಯ ಆಟದ ರೀತಿ ನೀತಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಬದಲಾಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಆದರೆ ಬಿಗ್ ಬಾಸ್ ಮನೆಗೆ ಬೀಗ ಬೀಳೋದಕ್ಕಿಂತ ಮುನ್ನ ರಕ್ಷಿತಾ ಶೆಟ್ಟಿ ಆಡಿದಂತಹ ರೀತಿ ಮತ್ತು ಮಾಡಿದಂತಹ ಕೃತ್ಯಕ್ಕೆ ಎಲ್ಲರೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಮೇಲೆ ಇದ್ದಂತಹ ಪ್ರೀತಿ ಗೌರವ ಎಲ್ಲವೂ ಕೂಡ ಒಂದೇ ಒಂದು ರಕ್ಷಿತಾ ಶೆಟ್ಟಿ ಮಾಡಿದಂಥ ಮಣ್ಣು ಕೆಲಸದ ಪರಿಣಾಮ ಮಣ್ಣಾಗಿ ಹೋಗಿದೆ. ಹೌದು, 12 ಜನರ ಊಟಕ್ಕೆ ಮಣ್ಣು ಹಾಕಿ ತನ್ನ ಅಸಲಿ ಬುದ್ಧಿಯನ್ನು ಅಥವಾ ತನ್ನ ಅಸಲಿ ನೀಚತನದ ಕೆಲಸವನ್ನು ಇಲ್ಲಿ ರಕ್ಷಿತಾ ಮಾಡಿ ಆಕೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಇನ್ಫ್ಯಾಕ್ಟು ಬಿಗ್ ಬಾಸ್ ಮನೆಯ ವಾತಾವರಣ ಕೆಡೋದಕ್ಕೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಆದಂತಹ ಈ ಮನಸ್ಥಿತಿಗಳು ಬದಲಾಗೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಯಾರು ಅಂತೇಳಿ ಕೇಳಿದರೆ ಅದು ಈ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯವರು. ಇವರ ಈ ಶಕುನಿತನದ ಕುತಂತ್ರಕ್ಕೆ ಬಲಿಯಾಗಿರುವಂಥ ರಕ್ಷಿತಾ ಅವರ ಮಾತನ್ನು ಕೇಳಿಕೊಂಡು ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾಳೆ. ಒಂದು ಕಾಲದಲ್ಲಿ ಇದೇ ಅಶ್ವಿನಿ ಮತ್ತು ಜಾಹ್ನವಿ ರಕ್ಷಿತಾಗೆ ಕೆಡ್ಡವನ್ನು ತೋಡಿದ್ರು ಅನ್ನೋದನ್ನು ಮರೆತಿರುವಂಥ ರಕ್ಷಿತಾ ಶೆಟ್ಟಿ ಅದೇ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವರ ಮಾತನ್ನು ಕೇಳಿ ಮತ್ತೊಮ್ಮೆ ಹೋಗಿ ಹಗಲು ಕಂಡಂಥ ಬಾವಿಗೆ ರಾತ್ರಿ ಹೋಗಿ ಬೀಳೋದು ಅಂತಾರಲ್ಲ, ಈಕೆ ಹಗಲೇ ಹೋಗಿ ಬೀಳುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಕೆಗೆ ಯೋಚನೆ ಮಾಡುವಂಥ ಕೆಪಾಸಿಟಿ ಇಲ್ವೋ ಅಥವಾ ಈಕೆ ಮಾಡಿದಂಥ ಕೆಲಸ ಎಲ್ಲವೂ ಕೂಡ ನೆಟ್ಟಗಿರುತ್ತೆ ಅನ್ನೋದು ಈಕೆಯ ಮೂರ್ಖತನವೋ ಗೊತ್ತಿಲ್ಲ. ಇಲ್ಲೂ ಕೂಡ ಹಾಗೆ ಆಗಿದೆ ನೋಡಿ. 12 ಜನರಿಗಂತೇಳಿ ಚಿಕನನ್ನು ಬೇಯಿಸ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ 12 ಜನ ತಿನ್ನುವಂಥ ಅನ್ನಕ್ಕೆ ಮಣ್ಣನ್ನು ಹಾಕಿದ್ದಾರೆ. ಒಂಟಿಗಳು ವರ್ಸಸ್ ಜಂಟಿಗಳು ಅನ್ನುವಂಥ ಥೀಮ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಶೋ ನಡೀತಾ ಇದೆ, ಟಾಸ್ಕ್ ನಡೀತಾ ಇದೆ. ರಕ್ಷಿತಾ ಶೆಟ್ಟಿ ಒಂಟಿ ತಂಡದಲ್ಲಿ ಇದ್ದರೆ ಕಾಕ್ರೋಚ್ ಸುದ್ದಿ ಅವರಿಗೆ ಅಸುರಾಧಿಪತಿ ಅನ್ನುವಂಥ ವಿಶೇಷ ಅಧಿಕಾರವನ್ನು ಕೊಡಲಾಗಿದೆ. ಮನೆಯವರನ್ನು ಅವರು ಹೇಗೆ ಬೇಕಾದರೂ ಕೂಡ ಶಿಕ್ಷಿಸ್ಬೋದು. ಆದರೆ ರಕ್ಷಿತಾ ಶೆಟ್ಟಿಗೆ ಬುದ್ಧಿ ಕಲಿಸೋದಕ್ಕೆ ಕಾಕ್ರೋಚ್ ಸುದ್ದಿ ಕಷ್ಟಪಡುವಂತಾಗಿದೆ. ಮೊದಲು ರಕ್ಷಿತಾ ಶೆಟ್ಟಿ ಅವರು ಮಾಡ್ತಿದ್ದಂಥ ಅಡುಗೆಯನ್ನು ಕಾಕ್ರೋಚ್ ಸುದ್ದಿ ಕೆಡಿಸಿದ್ರು. ಅದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳುವಂಥ ರಕ್ಷಿತಾ ಶೆಟ್ಟಿ ಮಾಡಿದಂಥ ನಿರ್ಧಾರ ಏನು ಅಂತ ಹೇಳಿದ್ರೆ, ಜಂಟಿಗಳಾಗಿರುವಂಥ 12 ಜನರಿಗೆ ಚಿಕನನ್ನು ಬೇಯಿಸಲಾಗ್ತಿತ್ತು. ಆಗ ರಕ್ಷಿತಾ ಶೆಟ್ಟಿ ಅವರು ಚಿಕನ್ ಬೇಯ್ತಿದ್ದಂಥ ಪಾತ್ರೆಗೆ ಟೀಯನ್ನು ಸುರಿತಾರೆ. ಇದರಿಂದ ತಿನ್ನುವಂಥ ಅನ್ನಕ್ಕೆ ಮಣ್ಣು ಹಾಕ್ದಂಗೆ ಆಗುತ್ತೆ. ರಕ್ಷಿತಾ ಶೆಟ್ಟಿ ಮಾಡಿದಂಥ ಈ ಕೆಲಸದಿಂದ ಸಹಜವಾಗಿ ಬಿಗ್ ಬಾಸ್ ಮನೆಯ ಜಂಟಿಗಳು ತೀವ್ರ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಕಾಕ್ರೋಚ್ ಸುದ್ದಿ ಒಬ್ಬರು ಮಾಡಿದಂಥ ತಪ್ಪಿಗಾಗಿ ರಕ್ಷಿತಾ ಶೆಟ್ಟಿ ಅವರು 12 ಜನರ ಊಟವನ್ನು ಕೆಡಿಸಬಾರ್ದಾಗಿತ್ತು ಅಂತೇಳಿ ಎಲ್ಲರೂ ಕೂಡ ರೇಗಾಡ್ತಾರೆ. ಈ ವೇಳೆ ಮಂಜು ಭಾಷಿಣಿಯವರು ರಕ್ಷಿತಾ ಶೆಟ್ಟಿಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಳ್ತಾರೆ. ಹಾಗೆ ಇಬ್ಬರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೀತದೆ. ರಕ್ಷಿತಾ ಶೆಟ್ಟಿ ಅವರಲ್ಲಿ ಮುಗ್ಧತೆ ಇದೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದರು. ಆದರೆ ಈ ಥರದ ರಾಕ್ಷಸತನ ಇದೆ ಅಂತೇಳ್ಬಿಟ್ಟು ಯಾರೂ ಕೂಡ ಊಹಿಸಿರಲಿಲ್ಲ.
ಆಟದ ಭರದಲ್ಲಿ 12 ಜನರ ಊಟವನ್ನು ಕೆಡಿಸಿದ್ದು ಎಲ್ರಿಗೂ ಕೂಡ ಕೋಪ ಬರಿಸ್ತು. ನೋಡೋರಿಗೂ ಕೂಡ ಸಹಜವಾಗಿ ತಿನ್ನುವಂಥ ಅನ್ನಕ್ಕೆ ಈ ರೀತಿ ಯಾರೂ ಕೂಡ ಮಾಡಬಾರ್ದು. ಇಂತಹ ನೀಚ ಕೆಲಸವನ್ನು ಮಾಡಿದಂಥ ರಕ್ಷಿತಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸನ್ನು ಕೂಡ ತೆಗೆದುಕೊಳ್ಬೇಕು. ಊಟದ ಬೆಲೆ ಏನು ಅನ್ನೋದು ರಕ್ಷಿತ್ ಶೆಟ್ಟಿಗೆ ಹೇಳಿಕೊಡಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಿದ್ದಾವೆ. 100% ಇದರಲ್ಲೇನೂ ಕೂಡ ಡೌಟ್ ಇಲ್ಲ ರೀ. ಅದು ರಕ್ಷಿತ ಆಗಿರಲಿ, ಇನ್ನೊಬ್ಬರಾಗಿರಲಿ, ಮತ್ತೊಬ್ಬರಾಗಿರಲಿ, ತಿನ್ನುವಂತಹ ಅನ್ನಕ್ಕೆ, ಆಹಾರಕ್ಕೆ ಈ ರೀತಿ ಮಣ್ಣು ಹಾಕುವಂಥ ಕೆಲಸವನ್ನು ಮಾಡಿದವರನ್ನು ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅಂದ್ರೇ ಹಾಗೆ. ಇಲ್ಲಿ ಒಂದೊಂದು ಅನ್ನದ ಅಗಳಿನ ಬೆಲೆಯೂ ಕೂಡ ಗೊತ್ತಾಗುತ್ತೆ ಅಂತಿಮವಾಗಿ. ಆ ರೀತಿ ಗೊತ್ತಾದರೆ ಮಾತ್ರ ಬದುಕೇನು ಅನ್ನೋದು ಅರಿವಾಗ್ತದೆ. ಈಕೆಗೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ರೀತಿಯಾಗಿದೆ. ಹಾಗಾಗಿ ಇದು ಬದಲಾಗಲೇಬೇಕು ಅಂತ ಹೇಳಿದ್ರೆ ಆಕೆಗೆ ಬುದ್ಧಿಯನ್ನು ಕಲಿಸಲೇಬೇಕು ಅಂತೇಳಿ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂಥ ಆಟ ಬೇರೆ ಬೇರೆ ದಿಕ್ಕನ್ನು ಕೂಡ ಪಡೀತಿದೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂತಹ, ಅಂದರೆ ಹೊರಗಡೆ ಹೋಗಿ ಗೇಲ್ಟನ್ ರೆಸಾರ್ಟ್ನಲ್ಲಿದ್ದು ಒಳಗಡೆ ಬಂದಂಥ ಸ್ಪರ್ಧಿಗಳಿಗೆ ಮುಂದಿನ ವಾರ ದೊಡ್ಡ ಶಾಕ್ ಎದುರಾಗಲಿದೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಮೊದಲ ದಿನದಿಂದನೇ ಸ್ಪರ್ಧಿಗಳಿಗೆ ಶಾಕ್ ಮೇಲೆ ಶಾಕನ್ನು ಕೊಡ್ತಿರುವಂಥ ಬಿಗ್ ಬಾಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟನ್ನು ಕೊಡ್ತಿದ್ದಾರೆ. ಮನೆಯೊಳಗೆ ಕಾಲಿಟ್ಟಂಥ ಕೆಲವೇ ಗಂಟೆಗಳಲ್ಲಿ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಆಚೆ ಹೊರಬೇಕಾಯಿತು. ಅದಾದ ಬಳಿಕ ವೀಕೆಂಡ್ಗೆ ಮತ್ತೆ ಇಬ್ಬರು ಹೋದರು. ರಕ್ಷಿತಾ ಒಳಗೆ ಬಂದರು. ಈಗ 2ನೇ ವಾರದಲ್ಲಿ ನಡೆದಂತಹ ಭಾರೀ ದೊಡ್ಡ ಡೆವಲಪ್ಮೆಂಟ್ನಲ್ಲಿ 2 ದಿನಗಳ ಕಾಲ ಬಿಗ್ ಬಾಸ್ ಮನೆಗೆ ಬೀಗವನ್ನು ಹಾಕಲಾಗಿತ್ತು. ಈಗ ವಾಪಸ್ ಬಂದಿದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್ ನಡೆದರೆ ಬಿಗ್ ಬಾಸ್ ಮನೆಯಿಂದ ಮುಂದಿನ ವಾರ ಯಾವ ರೀತಿಯಾದಂತಹ ಪ್ರಕ್ರಿಯೆಗಳು ಇರ್ತವೆ ಅನ್ನೋದು. ಈಗ ಕಳೆದ ವಾರ ಇಬ್ಬರು ಹೊರಗಡೆ ಹೋದರೆ ಒಬ್ಬರು ಒಳಗಡೆ ಬಂದರು. ಹೀಗಾಗಿ 17 ಜನ ಸ್ಪರ್ಧಿಗಳಿದ್ದಾರೆ. ಈಗ 17 ಜನರಲ್ಲಿ ಈಗ ನಡೆಯುವಂತಹ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಈಗ ಭಾರಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಈಗ ಡಬಲ್ ಎಲಿಮಿನೇಷನ್ ನಡೆಯುತ್ತೆ ಅನ್ನುವಂಥದ್ದು ಈಗ ಈ ವಾರ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಈ ವಾರ ಡಬಲ್ ಎಲಿಮಿನೇಷನ್ ಆಯಿತು ಅಂತಲೇ ಇಟ್ಕೊಳ್ಳಿ. ಆಗ ಮನೆ ಅರ್ಧಕ್ಕರ್ಧ ಖಾಲಿ ಆಗಿಲ್ಲ ಅಂತೆ. ಆಗ ಏನಾಗುತ್ತೆ, ಮುಂದಿನ ವಾರಕ್ಕೆ 3ನೇ ವಾರಕ್ಕೆ ಮಾಸ್ ಎಲಿಮಿನೇಷನನ್ನು ಮಾಡುವಂಥ ಚಾನ್ಸಸ್ ಇದೆ. ಮಾಸ್ ಎಲಿಮಿನೇಷನ್ ಅಂತ ಹೇಳಿದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಮನೆಯನ್ನೇ ಖಾಲಿ ಮಾಡುವಂಥ ಚಾನ್ಸಸ್ ಇದೆಯಂತೆ. 3ನೇ ವಾರ ಅಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಮನೆ ಖಾಲಿ ಆಗುತ್ತೆ. ಎಷ್ಟು ಮಂದಿ ಸ್ಪರ್ಧಿಗಳು ಹೊರಗೆ ಹೋಗ್ತಾರೋ ಅಷ್ಟೇ ಮಂದಿ ಸ್ಪರ್ಧಿಗಳು ಪುನಃ ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಗೆ ಎಂಟ್ರಿಯನ್ನು ಕೊಡಲಿದ್ದಾರೆ. ಅಂದಹಾಗೆ ಈ ಕುರಿತು ಕಳೆದ ವಾರ ಕಿಚ್ಚ ಸುದೀಪ್ ಅವರು ಒಂದು ಹಿಂಟನ್ನು ಕೂಡ ಕೊಟ್ಟಿದ್ರು. ಈ ಸೀಸನ್ನಲ್ಲಿ ಪ್ರತಿಯೊಂದು ನಿಮಿಷವೂ ಕೂಡ ಕೌಂಟ್ ಡೌನ್ ಆಗುತ್ತೆ. ಲಾಸ್ಟ್ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಆಗಿ ಬಂದವರು ಫಿನಾಲೆಯನ್ನೇ ಗೆದ್ದಿದ್ರು. ಹಾಗಾಗಿ ಮಧ್ಯದಲ್ಲಿ ಯಾರು ಬೇಕಾದರೂ ಬರ್ತಾರೆ. ಈ ಸೀಸನ್ನಲ್ಲಿ ಎಷ್ಟು ಜನ ಬೇಕಾದರೂ ಕೂಡ ಬರಬಹುದು. ನಿಮಗೆ ಒಂದು ಸುಳಿವು ಕೊಡ್ತಾ ಇದ್ದೇನೆ, ಎಷ್ಟು ಜನ ಬೇಕಾದರೂ ಬರ್ತಾರೆ ಅಂತ ಹೇಳಿ ನಾನೇ ಹೇಳ್ತಾ ಇದ್ದೇನೆ. ಅಂದರೆ ಇಲ್ಲಿರೋರಲ್ಲಿ ಅಷ್ಟೇ ಜನ ಖಾಲಿ ಆಗಿಯೇ ಆಗ್ತಾರೆ ಅನ್ನೋದು ಸುದೀಪ್ ಅವರ ಮಾತಿನ ಅರ್ಥ. ಹೀಗಾಗಿ ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಸಾಕಷ್ಟು ಮಂದಿ ಎಂಟ್ರಿ ನೀಡೋದು ಖಚಿತ ಅನ್ನೋದು ಕೂಡ ಗೊತ್ತಾಗಿದೆ. ಅಟ್ ದಿ ಸೇಮ್ ಟೈಮ್ ಬರೆದಿಟ್ಕೊಳ್ಳಿ, ಅಟ್ ದಿ ಸೇಮ್ ಟೈಮ್ ಮುಂದಿನ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರಲ್ಲ ಇಬ್ಬರಲ್ಲ ಅರ್ಧ ಮನೆಯೇ ಖಾಲಿ ಆಗುತ್ತೆ ಅನ್ನುವಂಥದ್ದು. ಇದಕ್ಕೆ ಪುಷ್ಟಿ ಅನ್ನೋ ರೀತಿಯಲ್ಲಿ ಮುಂದಿನ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ. ಇಲ್ಲಿಯೇ ಬಿಗ್ ಬಾಸ್ ಮಹಾ ಟ್ವಿಸ್ಟ್ ಒಂದನ್ನು ಕೊಡುವಂಥ ಸಾಧ್ಯತೆ ಇದೆ. ಈಗಿರುವಂಥ ಸ್ಪರ್ಧಿಗಳಲ್ಲಿ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಎಲಿಮಿನೇಟ್ ಆಗಿ ಹೋಗಬಹುದು. ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗ್ಬೋದು ಅಥವಾ ಗುಂಪು ಗುಂಪಾಗಿ ಎಲಿಮಿನೇಟ್ ಆಗ್ಬೋದು. ಹಾಗಾಗಿ ಸದ್ಯ ವೈಲ್ಡ್ ಕಾರ್ಡ್ ಮೂಲಕ ಎಷ್ಟು ಜನ ಬರ್ತಾರೆ, ಇಲ್ಲಿ ಎಷ್ಟು ಜನ ಹೋಗ್ತಾರೆ ಅನ್ನೋದನ್ನು ಭಾರಿ ಕುತೂಹಲದಿಂದ ನೋಡಬೇಕಾಗಿದೆ. ಹಾಗಾಗಿ ಬಿಗ್ ಬಾಸ್ ಮನೆಯ 3ನೇ ವಾರ ಇದೆಯಲ್ಲ, ಅಕ್ಷರಶಃ ಕುತೂಹಲವನ್ನು ಹೆಚ್ಚಿಸುವಂಥ ವಾರ, ಭಾರಿ ದೊಡ್ಡ ಡೆವಲಪ್ಮೆಂಟಿಗೆ ಸಾಕ್ಷಿ ಆಗುವಂಥ ವಾರ. 3ನೇ ವಾರ ಭಾರಿ ಜನರು ಮನೆಗೆ ಹೋಗುವಂಥ ವಾರ. ಹೌದು, ಇದು ಯಾರೂ ಕೂಡ ಇಮ್ಯಾಜಿನ್ ಮಾಡಿಕೊಳ್ಳದಂತಹ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ಇಂಥದ್ದೊಂದು ಡೆವಲಪ್ಮೆಂಟನ್ನು ಯಾರೂ ಕೂಡ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತೇಳಿ. ಬಟ್ ಈಗ ಸದ್ಯಕ್ಕೆ ಆಗ್ತಾ ಇದೆ. ಅದರ ಒಂದಷ್ಟು ಪ್ಲ್ಯಾನಿಂಗ್ಗಳು ಕೂಡ ನಡೀತಿದ್ದಾವೆ. ಅಂದರೆ ಯಾರನ್ನು ಹೊರಗಡೆ ಕಳಿಸಿದ್ರೆ ಒಳ್ಳೆಯದು, ಯಾರು TRP ಮೆಟೀರಿಯಲನ್ನು ಹಿಡ್ಕೊಂಡು, ಯಾಕಂತ ಹೇಳಿದ್ರೆ ಈಗಾಗಲೇ TRPಯಲ್ಲಿ ದಾಖಲೆಯನ್ನು ಬರೆದಿದೆ ಕಲರ್ಸ್ ಕನ್ನಡ. ಹಾಗಾಗಿ ಈ TRP ಮೆಟೀರಿಯಲನ್ನು ಇಟ್ಕೊಂಡು ಉಳಿದವ್ರನ್ನೆಲ್ಲರನ್ನೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ತಳ್ಳಿ ವಾಪಸ್ಸು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನರನ್ನು ವೆಲ್ಕಮ್ ಮಾಡೋದ್ರ ಮೂಲಕ ಟ್ರೋಫಿ ಯಾರ ಕೈ ಸೇರುತ್ತೆ ಅನ್ನೋದೇ ಈ ಬಾರಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದಿರೋ ರೀತಿ ಕ್ರಿಯೇಟ್ ಮಾಡಬಹುದು ಅಂತೇಳಿ ಅನಿಸುತ್ತೆ. ಒಟ್ಟಾರೆ ಇಲ್ಲಿವರೆಗೆ ನಡೆದಿರುವಂಥ ಘಟನೆಗಳು, ಡೆವಲಪ್ಮೆಂಟ್ಗಳನ್ನು ಗಮನಿಸಿದ್ರೆ ನಿಮಗೇನು ಅನಿಸುತ್ತೆ? ಮುಂದಿನ ವಾರ ಮಾಸ್ ಎಲಿಮಿನೇಷನ್ ಆದರೆ ಯಾರೆಲ್ಲ ಹೋಗಬಹುದು, ಯಾರೆಲ್ಲ ಒಳಗಡೆ ಬರಬಹುದು ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.